ಲಂಕಾ. ನಮ್ಮ ದೇಹವನ್ನು ಲಂಕಾ ಎನ್ನುತ್ತಾರೆ. ಲಂಕೆಯ ಅಧಿಪತಿ ರಾವಣ. ಅವನಿಗೆ 10 ತಲೆಗಳಿದ್ದವು. ಅದರಂತೆ 5 ಕರ್ಮೇಂದ್ರಿಯಗಳು ಹಾಗೂ 5 ಜ್ಞಾನೇಂದ್ರಿಯಗಳು ಒಟ್ಟು ಸೇರಿದರೆ 10 ಆಗುತ್ತವೆ. ರಾವಣ, ವಿಭೀಷಣ, ಕುಂಭಕರ್ಣರು 3 ಅಣ್ಣ ತಮ್ಮಂದಿರು. ರಾವಣ ರಾಜಸಿಕ ಗುಣವನ್ನು ಹೊಂದಿದವನು. ಅದು ನಮ್ಮಲ್ಲಿ ಯಾವಾಗಲೂ ಇರುತ್ತದೆ. ವಿಭೀಷಣನು ಸಾತ್ವಿಕ ಗುಣದವನು. ಅದು ನಮ್ಮಲ್ಲಿ ಆಗಾಗ ಗೋಚರಿಸುತ್ತದೆ. ಕುಂಭಕರ್ಣನು ಯಾವಾಗಲೂ, ಅಂದರೆ 6 ತಿಂಗಳು ನಿದ್ರಿಸಿ 1 ದಿನ ಎಚ್ಚರವಿದ್ದು ಮತ್ತೆ ನಿದ್ರಿಸುತ್ತಾನೆ. ಅದೇ ರೀತಿ ನಾವು ಸಹ ಪ್ರತಿದಿನವೂ ಮಲಗುತ್ತೇವೆ ಕುಂಭಕರ್ಣನಂತೆ. ಕ ಎಂದರೆ ಸುಖ ಸಂತೋಷಗಳು. ಲಂ ಅಂದರೆ ಅದನ್ನು ನಾಶ ಮಾಡುವುದು ಅಥವಾ ಕತ್ತರಿಸುವುದು. ಮಾರೀಚನು ಸಾಯುವ ಸಮಯದಲ್ಲಿ ರಾಮ ಎಂದಿದ್ದರೆ ಸಾಕಿತ್ತು. ಆದರೆ ಆ ಲಕ್ಷ್ಮಣ, ಆ ಸೀತೆ ಎಂದೇಕೆ ಹೇಳಿದನು ಅಂತಂದರೆ, ಹೇ ರಾಮ ಎಂದಿದ್ದರೆ ಸಾಯುವ ಮುನ್ನ ರಾಮನಾಮ ಜಪಿಸಿದರೂ ಸತ್ತನು ಎಂಬ ಪಕೀರ್ತಿ ರಾಮನಿಗೆ ಬರಬಾರದು ಅಂದು. ರಾಕ್ಷಸನಾದ ಮಾರೀಚನು ಸಹ ಆಲೋಚಿಸಿದನು. ಅಂತಹ ಮಹಿಮಾನ್ವಿತನು ರಾಮ.